Hi everyone, welcome back to my YouTube ಚಾನಲ್. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತೆಲ್ಲ ನನ್ನ ಡೈಲಿ ವ್ಲಾಗಲ್ಲಿ ಸ್ವಲ್ಪ ಟ್ರಾವೆಲ್ ಮಾಡೋದಿದೆ. ಅಂದರೆ ತುಂಬ ದೂರ ಏನಿಲ್ಲ, ನಿಯರ್ ಬೈ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇದೆ. ಆ್ಯಂಡ್ ಇವತ್ತು ನನ್ನ ಹಸ್ಬೆಂಡು ವೀಕ್ ಆಫ್. ಸೊ ಬೆಳಗ್ಗೆ ಎದ್ದಾಗ ಅರೌಂಡ್ 9:30 ಆಗಿತ್ತು. ಸೊ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಾನು ಇಲ್ಲಿ ಕಿಚನಿಗೆ ಬಂದಿದ್ದೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ? ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನನಗೀಗ 4 ಮಂತ್ಸ್ ಓಲ್ಡ್ ಬೇಬಿ ಇದೆ. ಸೊ ನೈಟೆಲ್ಲ ಸ್ಲೀಪ್ಲೆಸ್ ನೈಟ್ಸ್ ಇರುತ್ತೆ. ಮಗುಗೆ ಫೀಡ್ ಮಾಡ್ತಾ ಇರಬೇಕಾಗತ್ತೆ ಎವ್ರಿ 3 ಇಯರ್ಸ್ ಎಲ್ಲ. ಸೊ ಎದ್ದೊಳ್ತಾ ಇರ್ತೀನಲ್ಲ, ಸೊ ಅದಕ್ಕೆ ಬೆಳಗ್ಗೆ ನನಗೆ ಬೇಗ ಎದ್ದೊಳಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಿಧಾನವಾಗಿ ಎದ್ದೊಳ್ತೀನಿ. ನಾನು ಎದ್ದೊಳ್ಳೋ ಅಷ್ಟ್ರಲ್ಲಿ ನಮ್ಮ ಮಮ್ಮಿ ಎಲ್ಲ ಕೆಲಸನೂ ಮಾಡಿರ್ತಾರೆ. ಆ್ಯಂಡ್ ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿರ್ತಾರೆ. ನಾನು ಜಸ್ಟ್ ಒಂದು ಬ್ರೇಕ್ಫಾಸ್ಟ್ ಏನಾದರೂ ರೆಡಿ ಮಾಡ್ತೀನಿ, ವರುಣ್ಗೆ ಬ್ರೇಕ್ಫಾಸ್ಟ್, ನಮಗೆ ಬ್ರೇಕ್ಫಾಸ್ಟ್ ಎಲ್ಲ. ಸೊ ಇವತ್ತು ನಾನು ಇಡ್ಲಿ ಮಾಡಿಬಿಟ್ಟು ಅದ್ರ ಜೊತೆ ಒಂದು ಸಿಂಪಲ್ ಆಗಿ ಟೇಸ್ಟಿ ಆಗಿರುವಂಥ ಚಟ್ನಿನ ಮಾಡ್ತಾಯಿದ್ದೀನಿ. ಟೊಮೆಟೊ ಆ್ಯಂಡ್ ಕೋಕೋನಟ್ ಹಾಕಿ ಅದಕ್ಕೆ ಪೀನಟ್ ಕೂಡ ಹಾಕ್ತೀನಿ. ಸಖತ್ ಟೇಸ್ಟಿ ಆಗಿರುತ್ತೆ. ನಾನು ಆ್ಯಕ್ಚುಲಿ ಈ ರೆಸಿಪಿನ ರ್ಯಾಂಡಮ್ ಆಗಿ ಟ್ರೈ ಮಾಡಿದ್ದು, ಬಟ್ ತುಂಬ ಚೆನ್ನಾಗಿ ಬಂತು. ಸೊ ಇದಂತೂ ನಮ್ಮ ಮಮ್ಮಿಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು. ಅದಾದಮೇಲೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಈ ಚಟ್ನಿ. ಸೊ ನಾನು ನಿಮ್ಮ ಜೊತೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇಡ್ಲಿ ಬ್ಯಾಟರ್ ಕೂಡ ಸಖತ್ತಾಗಿ ಉಬ್ಬಿತ್ತು. ಚಳಿಗಾಲ ಆದ್ರೂ ಸಖತ್ತಾಗಿ ಉಬ್ಬಿತ್ತಂತ ಹೇಳ್ಬೋದು ಇಡ್ಲಿ ಬ್ಯಾಟರು. ನಾನು ಸುಮಾರು ಜನ ಮನೆಯಲ್ಲಿ ಇಡ್ಲಿ ಬ್ಯಾಟರ್ ಈ ಥರ ಚಳಿಗಾಲ ವಿಂಟರ್ ಸೀಸನಲ್ಲಿ ಉಬ್ಬೋದೇ ಇಲ್ಲ ಅಂತಾರೆ. ಬಟ್ ನಮ್ಮ ಮನೇಲಂತೂ ಸಖತ್ತಾಗಿ ಉಬ್ಬಿತ್ತು. ಏನಿಲ್ಲ, ಈವ್ನಿಂಗ್ ಹಿಂದಿನ ದಿವಸ ಬ್ಯಾಟರ್ನ ಸ್ವಲ್ಪ ಬೇಗನೆ ರುಬ್ಕೊಂಡ್ಬಿಟ್ರೆ ಅದು ಒಂದು 12-13 ಅವರ್ಸ್ ಫರ್ಮೆಂಟ್ ಆಗಕ್ಕೆ ಬಿಟ್ಬಿಟ್ರೆ ನೀಟಾಗಿ ಉಬ್ಬಿರುತ್ತೆ. ಸೊ ಇಡ್ಲಿ ಕೂಡ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನನ್ನ ಕಿಚನ್ ಸ್ವಲ್ಪ ಮೆಸ್ಸಿ ಆದರೆ ಅಲ್ಲಿಗಲ್ಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ, ಯಾಕಂದರೆ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ಟೊಮ್ಯಾಟೊ ಕೂಡ ರೇಟ್ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಅಲ್ವಾ. ಸೊ ನೋಡಿ, ಅದರಲ್ಲಿ ಒಂದು 2-3 ಟೊಮೆಟೊ ಕೆಟ್ಟೋಗ್ಬಿಟ್ಟಿತ್ತು. ಚೆನ್ನಾಗಿರೋ ಟೊಮೆಟೊನ ಎತ್ಕೊಂಡು ನಾನಿಲ್ಲಿ ಟೊಮೆಟೊ ಚಟ್ನಿ, ಮತ್ತು ಇದನ್ನು ಟೊಮೆಟೊ ಚಟ್ನಿ ಅಂತ ಹೇಳೋಕ್ಕಾಗಲ್ಲ, ಕೋಕೋನಟ್ ಚಟ್ನಿ ಅಂತಲೂ ಹೇಳೋಕ್ಕಾಗಲ್ಲ, ಮಿಕ್ಸ್ಡ್. ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ರೆಸಿಪಿನ ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದಂತ. ಬನ್ನಿ ಹಾಗಾದರೆ. ಫಸ್ಟಿಗೆ ಇಲ್ಲಿ ನಾನಿಲ್ಲಿ 3 ಟೊಮ್ಯಾಟೊ ತೊಗೊಂಡಿದ್ದೀನಿ. 3 ಟೊಮೆಟೊ ಅಲ್ಲಿ 2 ನಾರ್ಮಲ್ ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ದೊಡ್ಡದು ಜಾಮೂನ್ ಟೊಮೆಟೊ ತೊಗೊಂಡಿದ್ದೀನಿ. ನಾನೊಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ, ಅವರೆಕಾಳು ಹುಳಿ ಸಾರು ಮತ್ತು ಮುದ್ದೆ. ಅವರೆಕಾಳು ಹುಳಿ ಸಾರಿಗೆ ನಾನು ಟೊಮ್ಯಾಟೊನ ಕಟ್ ಮಾಡಿದೆ, ಹಾಗೆ ಹಾಕಿದ್ದೆ. ಆ್ಯಂಡ್ ಸುಮಾರು ಜನ ಅದಕ್ಕೆ ನನ್ನ ಇನ್ಸ್ಟಾಗ್ರಾಮಲ್ಲಿ ತುಂಬ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದರು, ಲೈಕ್ ಟೊಮ್ಯಾಟೋನ ಕುಯ್ದು ಹಾಕಿ ಟೊಮ್ಯಾಟೊ ತೊಳಿಯಲ್ವಾ, ಹಾಗೆ ಹಿಂಗೆ ಅಂತ. ಬಿಹೈಂಡ್ ದ ಸೀನ್ಸ್ ನಿಮಗೆ ಏನೇನಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಯಾರು ವೆಜಿಟೇಬಲ್ಸ್ನ ವಾಶ್ ಮಾಡದೆ ಯಾರು ಯೂಸ್ ಮಾಡ್ತಾರೆ ಹೇಳಿ? ಸೊ ಅಷ್ಟು ಅವ್ರಿಗೆ ಗೊತ್ತಿಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ಯಾರು ವಾಶ್ ಮಾಡದೆ ಯೂಸ್ ಮಾಡಲ್ಲ ತರಕಾರಿಗಳನ್ನ, ಎಲ್ಲ ವಾಶ್ ಮಾಡೇ ಹಾಕ್ತಾರೆ. ಆ್ಯಂಡ್ ಆ್ಯಂಡ್ ಸ್ವಲ್ಪ ಜನ ಹುಳ ಇರುತ್ತೆ ನೋಡ್ಕೊಂಡು ಹಾಕಿ ಅಂತ ಹಾಕಿದ್ದಾರೆ. ಒಂದು ಟೊಮ್ಯಾಟೊಗಳಲ್ಲಿ ಯಾವುದೋ ಒಂದೊಂದು ಟೊಮ್ಯಾಟೊ ಅದನ್ನ ಟೆಕ್ಸ್ಚರ್ ನೋಡಿದ್ರೇ ನಮ್ಗೆ ಅರ್ಥ ಆಗುತ್ತೆ, ಅದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಹುಳ ಇದೆಯಾ ಇಲ್ವಾ ಅಂತ. ಬಟ್ ನಾನು ತಗೊಂಡಿರೋ ಟೊಮ್ಯಾಟೊ ಅಲ್ಲಿ 100% ನಾನು ಅವತ್ತು ಯೂಸ್ ಮಾಡಿರೋ ಟೊಮ್ಯಾಟೊ ಅಲ್ಲಿ ಯಾವುದೇ ರೀತಿ ಹುಳ ಇಲ್ಲ ಅಂದ್ಬಿಟ್ಟೆ ನಾನು ನೋಡಿ ಹಾಕಿರೋದು. ಸೊ ಬನ್ನಿ, ಓಕೆ, ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ನೆಗೆಟಿವ್ ಪೀಪಲ್ ಇರ್ತಾರೆ, ನೆಗೆಟಿವ್ ಕಮೆಂಟ್ಸ್ ಮಾಡ್ತಾ ಇರ್ತಾರೆ. ಇಟ್ಸ್ ಓಕೆ, ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ಆ್ಯಂಡ್ ತುಂಬ ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದಾರೆ, ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಕೂಡ ನಾನು ಹಾಕ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಬೇಕಾಗಿರುತ್ತೆ ಅಂತ ಹೇಳ್ತಾ, ಬನ್ನಿ ಹಾಗಾದರೆ ರೆಸಿಪಿ ಶೇರ್ ಮಾಡ್ತೀನಿ. ಮೊದಲಿಗೆ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊನ ಹಾಕಿ ಒಂದು 4 ಎಸ್ಲು ಬೆಳ್ಳುಳ್ಳಿ ಕೂಡ ಸುಲಿದೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಮತ್ತು ಖಾರದ ಪುಡಿನ ಕೂಡ ಹಾಕ್ಕೋಬೇಕಾಗತ್ತೆ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರದ ಪುಡಿನೂ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ.
ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಅದು ಹಾಗೆ ಬೇಯ್ತಾ ಇರಲಿ ಸಣ್ಣ ಉರಿಯಲ್ಲಿ ಇಟ್ಬಿಡಿ. ಆ್ಯಂಡ್ ಇನ್ನೊಂದು ಕಡೆ ಗ್ಯಾಸ್ ಸ್ಟವ್ ಮೇಲೆ ನಾನಿವಾಗ ಪೀನಟ್ಸ್ನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಪೀನಟ್ಸ್ ಹಾಕೋದ್ರಿಂದ ಇದಕ್ಕೆ ಒಳ್ಳೆ ಫ್ಲೇವರ್ ಬರುತ್ತೆ ಅಂತ ಹೇಳ್ಬೋದು. ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಪೀನಟ್ಸ್ನ ಹಾಕ್ಕೊಂಡು ನಾನು ಚೆನ್ನಾಗಿ ಸ್ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈನ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊತೀನಿ. ನೋಡ್ತಿರ್ಬೋದು ಟೊಮ್ಯಾಟೊ ಒಂದು 50% ಆ ಥರ ಕುಕ್ ಆಗಿದೆ. ಇದಕ್ಕೆ ನಾನೀಗ ರೋಸ್ಟ್ ಮಾಡಿಟ್ಕೊಂಡಿರೋಂಥ ಪೀನಟ್ಸ್ನ ಸೇರಿಸ್ಕೊತಾ ಇದ್ದೀನಿ. ಪೀನಟ್ಸ್ನ ಸೇರಿಸ್ಕೊಂಡು ಜಸ್ಟ್ ಒಂದ್ಸಲ ಈ ಥರ ಮಿಕ್ಸ್ ಮಾಡಿ ಬಿಡಬೇಕಾಗತ್ತೆ. ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಇದು ಬೇಯ್ತಾ ಇರಲಿ. ಅಷ್ಟರಲ್ಲಿ ನಾನು ಇಲ್ಲಿ ಇಡ್ಲಿ ಕೂಡ ಇಟ್ಕೊಂಡ್ಬಿಡ್ತೀನಿ. ಲೇಟಾಗಿ ಎದ್ದಿರೋ ಕಾರಣ ತುಂಬಾ ಹೊಟ್ಟೆ ಹಸಿವಾಗ್ತಾ ಇತ್ತು ಮನೇಲಿ ಎಲ್ಲರಿಗೂ. ಸೊ ಅದಕ್ಕಂತಾನೆ ನಾನು ಇವಾಗ ಬೇಗ ಬೇಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಇಡ್ಲಿ ಪ್ಲೇಟ್ಸ್ಗೆ ಆಯಿಲ್ನೆಲ್ಲ ಸ್ವಲ್ಪ ಗ್ರೀಸ್ ಮಾಡಿ ಇಡ್ಲಿ ಬ್ಯಾಟರ್ನ ಹಾಕೋ ಅಷ್ಟರಲ್ಲಿ ಈ ಥರ ನೀರನ್ನು ಕೂಡ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಬಾಯ್ಲ್ ಆಗ್ತಾ ಇರಲಿ ಅಂತ. ಈ ಥರ ಇಡೋದ್ರಿಂದ ಬೇಗ ಇಡ್ಲಿಗಳು ಕೂಡ ತುಂಬ ಚೆನ್ನಾಗಿ ಬಾಯ್ಲ್ ಬೆಂದೋಗುತ್ತೆ. ಸೊ ನಮಗೆ ಈಸಿಯಾಗಿ ಕ್ವಿಕ್ಕಾಗಿ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಒಂದು ವಿತಿನ್ 10 ಮಿನಿಟ್ಸಲ್ಲಿ ಇಡ್ಲಿಗಳು ನೀಟಾಗಿ ಬೆಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನಿಲ್ಲಿ ಗ್ಯಾಸ್ ಮೇಲೆ ನೀರು ಇಟ್ಟಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ. ನಮ್ಮ ಮನೆಯಲ್ಲಿ ಇಡ್ಲಿ ಕುಕ್ಕರ್ ತುಂಬಾ ಚಿಕ್ಕದಂತಲೇ ಹೇಳ್ಬೋದು. ಜಸ್ಟ್ ಒಂದು 2 ಪ್ಲೇಟ್ಸ್ ಅಷ್ಟೇ ಇಟ್ಕೊಂಡಿರೋದು. ಫಸ್ಟ್ ಅಂದರೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಇದ್ದಿದ್ದು. ಸೊ ನಮಗೆ ಇದು ಜಾಸ್ತಿನೇ ಆಗ್ತಾಯಿತ್ತು. ಆ್ಯಕ್ಚುಲಿ ನಾನು ಒಂದೇ ಪ್ಲೇಟೇ ಇಟ್ಕೊತಾ ಇದ್ದಿದ್ದು. ಬಟ್ ಈಗ ನಮ್ಮ ಮಮ್ಮಿ ನಮ್ಮ ಅಜ್ಜಿ ಎಲ್ಲ ಇರೋದ್ರಿಂದ ಸೊ 2 ಪ್ಲೇಟ್ ಸಾಕಾಗುತ್ತೆ. 2 ಸತಿ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ನಮಗೆ ಸರಿ ಹೋಗುತ್ತೆ. ಈಗ ಇಡ್ಲಿ ಕೂಡ ಇಟ್ಟಿದ್ದಾಯಿತು. ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಬಿಟ್ರೆ ಸಖತ್ತಾಗಿ ಬಿಸಿ ಬಿಸಿಯಾಗಿ ಇಡ್ಲಿ ಕೂಡ ರೆಡಿ ಆಗಿಬಿಡುತ್ತೆ. ಆ್ಯಂಡ್ ಆ ಕಡೆ ಟೊಮ್ಯಾಟೊ ಚಟ್ನಿ ಕೂಡ ಟೊಮ್ಯಾಟೊ ನೀಟಾಗಿ ಬೇಯ್ತಾ ಇದೆ. ಆ್ಯಕ್ಚುಲಿ ಅದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಕೂಡ ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಅದನ್ನು ಕೂಡ ಸೇರಿಸ್ತೀನಿ, ನೋಡಿ ಅದು ಏನಂತ. ಇಂಗ್ರೀಡಿಯೆಂಟ್ ಏನಂದರೆ ಕೋಕೋನಟ್ಟು. ಇದಕ್ಕೆ ಮೇನ್ ಕೋಕೋನಟ್ಟೇ ಬೇಕಾಗಿರೋದು. ಸೊ ಕೋಕೋನಟ್ ಮನೇಲಿ ಖಾಲಿ ಆಗಿತ್ತು, ಅಂದರೆ ಹೊಡೆದಿರೋದು ಖಾಲಿ ಆಗಿತ್ತು. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಹೊಡ್ಕೊಡ್ತಾ ಇದ್ದಾರೆ. ಬಿಕಾಸ್ ಅವ್ರು ಕೋಕೋನಟ್ ಹೊಡಿಯೋದ್ರಲ್ಲಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ನನಗಿದು ಭಯ ಇದರಲ್ಲಿ ಹೊಡಿಯೋಕ್ಕೆ. ನಾನು ಹೊಡಿಬೇಕಂದ್ರೆ ಕೆಳಗಡೆನೆ ಒಂದು ಕಲ್ಲು ಮೇಲೆ ಹೊಡಿತೀನಿ. ಬಟ್ ಈ ಥರ ಹೊಡೆದ್ರೆ ತುರಿಯೋಕ್ಕೆ ತುಂಬ ಈಸಿ ಆಗುತ್ತೆ. ಯಾಕಂದರೆ ಸೆಂಟ್ರಿಗೆ ಬರುತ್ತೆ. ಬಟ್ ಇವತ್ತು ನೋಡಿದ್ರೆ ಅದು ಈ ಥರ ಉದ್ದುದ್ದನೇ ಕಟ್ಟಾಗೋಯ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಚಾಕುವಲ್ಲಿ ನೀಟಾಗಿ ಪೀಸಸ್ ಮಾಡಿಕೊಂಡು ಹಾಕ್ಕೊಳ್ಳೋಣ ಅಂತ ಹೇಳಿದೆ. ಸೊ ಹೊಡ್ಕೊಟ್ರು. ಈ ಕಡೆ ಬಿಸಿ ಬಿಸಿ ಆಗಿರುವಂಥ ಇಡ್ಲಿ ಕೂಡ ನೀಟಾಗಿ ಬೆಂದಿತ್ತು. ಆ್ಯಂಡ್ ಇಡ್ಲಿನೂ ಅಷ್ಟೇ ತುಂಬ ಸಾಫ್ಟ್ ಆ್ಯಂಡ್ ಫ್ಲಫಿಯಾಗಿ ಬಂದಿತ್ತು. ಒಳ್ಳೆ ಹತ್ತಿ ಥರ ಬಂದಿತ್ತು. ನಾನು ನಿಮಗೆ ಲಾಸ್ಟಲ್ಲಿ ವಿಡಿಯೋದಲ್ಲಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ. ಸೊ ನಾನು ಇಲ್ಲಿ ಇಡ್ಲಿನ ಆ ಕಡೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ, ಅಂದರೆ ಇಡ್ಲಿ ಆಗಿತ್ತು. ನೋಡಿ ಟೊಮ್ಯಾಟೊ ನೀಟಾಗಿ ಕುಕ್ ಆಗಿ ಸಾಫ್ಟ್ ಆಗಿದೆ. ಇವಾಗ ನಾನು ಇದಕ್ಕೆ ಪೀಸಸ್ ಮಾಡಿ ಇಟ್ಕೊಂಡಿರುವಂಥ ಕೋಕೋನಟ್ನ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಹೋಳು ಆಗೋ ಅಷ್ಟು ಕೋಕೋನಟ್ನ ಹಾಕ್ಕೊಳ್ಳಿ. ಆ್ಯಕ್ಚುಲಿ ತುರ್ಕೊಂಡು ಹಾಕ್ಕೊತಾ ಇದ್ದೆ ಯಾವಾಗಲೂ. ಬಟ್ ಅದು ಕೋಕೋನಟ್ ಚೆನ್ನಾಗಿ ಬಂದಿಲ್ಲ, ಅಂದರೆ ಉದ್ದುದ ಸೀಳಿತ್ತು. ಅದಕ್ಕೋಸ್ಕರ ನಾನು ಈ ಥರ ಕಟ್ ಮಾಡಿ ಹಾಕ್ಕೊಂಡೆ. ನೋ ಪ್ರಾಬ್ಲಮ್, ಯಾವ ಥರ ಮಾಡಿದ್ರೂ ಸೇಮ್ ಟೇಸ್ಟೇ ಬರುತ್ತೆ. ಸೊ ಈ ಥರ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಇದನ್ನು ಕಂಪ್ಲೀಟಾಗಿ ಕೂಲ್ ಆಗಿ ಬಿಡಬೇಕಾಗತ್ತೆ. ಕಂಪ್ಲೀಟಾಗಿ ಕೂಲ್ ಆಗಾಕ ಬಿಟ್ಮೇಲೆ ನಾನು ಇದನ್ನು ರುಬ್ಕೋತಾ ಇದ್ದೀನಿ ಮಿಕ್ಸರಲ್ಲಿ. ಇದನ್ನು ತುಂಬ ನುಣ್ಣಕ್ಕೇನು ನೀವು ರುಬ್ಬೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಚಟ್ನಿ ಎಲ್ಲ ನೀವು ಯಾವ ಥರ ರುಬ್ಕೋತೀರೋ ಆ ಥರ ತರಿಯಾಗಿ ರುಬ್ಕೊಬೇಕಾಗತ್ತೆ ಅಷ್ಟೇ. ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕಾಗತ್ತೆ. ಸ್ವಲ್ಪ ಜನಕ್ಕೆ ಚಟ್ನಿ ಗಟ್ಟಿ ಇದ್ದರೆ ಇಷ್ಟ ಆಗುತ್ತೆ, ಆ್ಯಂಡ್ ಸ್ವಲ್ಪ ಜನಕ್ಕೆ ತೆಳ್ಳಕ್ಕಿದ್ರೆ ಇಷ್ಟ ಆಗುತ್ತೆ. ನಾನಿವತ್ತು ತುಂಬ ತೆಳ್ಳಗೂ ಮಾಡ್ಕೊತಾ ಇಲ್ಲ, ತುಂಬ ಗಟ್ಟಿಯಾಗೂ ಮಾಡ್ಕೊತಾ ಇಲ್ಲ. ಸ್ವಲ್ಪ ಮೀಡಿಯಮ್ ಆಗಿ ಇಡ್ಲಿಗೆ ಯಾವ ಥರ ಇರಬೇಕು ಆ ಥರ ಮಾಡ್ಕೊತಾ ಇದ್ದೀನಿ. ತುಂಬ ಗಟ್ಟಿ ಇದ್ದರೂ ಇಡ್ಲಿಗೆ ಚೆನ್ನಾಗಿರಲ್ಲ, ಆ್ಯಂಡ್ ತುಂಬ ತೆಳ್ಳಗೆ ಸಾಂಬಾರು ಥರ ಇದ್ರೂ ಚೆನ್ನಾಗಿರಲ್ಲ.
ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಅಂತ ನನ್ಗೆ ಅನಿಸ್ತು. ಆ್ಯಂಡ್ ಉಪ್ಪೆಲ್ಲ ನೀವು ಕರೆಕ್ಟ್ ಇದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಉಪ್ಪೇನಾದರೂ ಶಾರ್ಟೇಜ್ ಇದ್ದರೆ ನೀವು ಈ ಹಂತದಲ್ಲೇ ಉಪ್ಪನ್ನು ಹಾಕ್ಕೊಬೋದು. ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ನಾನೊಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ, ಇದೇ ಥರ ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ. ಕೆಲವೊಬ್ಬರಿಗೆ ಚಟ್ನಿಗೆ ಒಗ್ಗರಣೆ ಕೊಟ್ಟರೆ ತುಂಬಾ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಇವಾಗ ಚಟ್ನಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ, ಸಿಂಪಲ್ ಒಗ್ಗರಣೆ. ಒಗ್ಗರಣೆ ಬಾಣಲೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಅದಕ್ಕೆ ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಕಡಿಮೆ ಹಾಕ್ಕೊಂಬಿಟ್ರೆ ಚಟ್ನಿಯಲ್ಲಿ ಕಾಣಿಸೋದೇ ಇಲ್ಲ, ಮುಚ್ಕೊಂಡ್ಬಿಡುತ್ತೆ, ಎಲ್ಲ ಅಲ್ಲೊಂದು ಇಲ್ಲೊಂದಿರುತ್ತೆ. ಸೊ ಜಾಸ್ತಿ ಹಾಕ್ಕೊಂಡ್ರೆ ಚಟ್ನಿನೂ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ಒಂಥರ ಚಟ್ನಿಯಲ್ಲಿ ಬ್ಲ್ಯಾಕಾಗಿ ಕಾಣಿಸ್ತಾ ಇರುತ್ತಲ್ಲ, ಸೊ ನನಗೆ ಅದು ತುಂಬಾ ಇಷ್ಟ ಆಗುತ್ತೆ. ಮಸ್ಟರ್ಡ್ ಎಲ್ಲ ಒಂದು ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ಚಿಟಪಟ ಅಂದಾಗ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳಿ, 1 ಚಿಟಿಕೆ ಆಗುವಷ್ಟು. ಹಿಂಗೆ ಹಾಕೋದ್ರಿಂದ ಒಬ್ಬೊಬ್ಬರಿಗೆ ಚಟ್ನಿ ಡೈಜೆಸ್ಟ್ ಆಗಲ್ಲ, ಬಟ್ ಹಿಂಗೆ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಡೈಜೆಷನ್ಸ್ಗೆ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಒಂದು ಚಿಟಿಕೆ ಹಿಂಗನ್ನು ಹಾಕಿ ನಾನಿಲ್ಲಿ ಕರಿಬೇವಿನ ಸೊಪ್ಪು ಸ್ವಲ್ಪ ದೊಡ್ಡ ದೊಡ್ಡ ಎಲೆ ಇತ್ತಲ್ಲ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ, ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಕರಿಬೇವಿನ ಸೊಪ್ಪು ನೀಟಾಗಿ ರೋಸ್ಟ್ ಆಗಿಬಿಡಬೇಕು ಆಯಿಲಲ್ಲೇ. ಆ್ಯಂಡ್ ಒಂದೇ ಒಂದು ಬ್ಯಾಡಗಿ ಚಿಲ್ಲಿನ ಈ ಥರ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕೂಲ್ ಆಗೋಕ್ಕೆ ಬಿಟ್ಟ ಮೇಲೆ ಚಟ್ನಿಗೆ ಒಗ್ಗರಣೆ ಕೊಟ್ಕೋಬೇಕು. ಇದು ಇವಾಗ ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾನು ಚಟ್ನಿಗೆ ಈ ಥರ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಒಂದು ಒಗ್ಗರಣೆ ಕೊಟ್ಕೊಂಡ್ಮೇಲೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಸಖತ್ತಾಗಿರುವಂಥ ಇಡ್ಲಿ, ದೋಸೆ, ಚಪಾತಿ, ಪೂರಿ, ಈವನ್ ವೈಟ್ ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಡೆಫಿನೆಟಾಗಿ. ಹೆಲ್ದಿ ಅಂತಲೂ ಹೇಳ್ಬೋದು, ತುಂಬ ಆಯಿಲೆಲ್ಲ ಏನು ಕನ್ಸ್ಯೂಮ್ ಮಾಡೋಂಗೆ ಇರಲ್ಲ ಇದು. ಸೊ ಈ ಕಡೆ ಚಟ್ನಿ ಕೂಡ ರೆಡಿ ಆಯಿತು. ಸೊ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಇಡ್ಲಿ ಪ್ಲೇಟ್ನ ಕೂಡ ನಾನು ಸ್ವಲ್ಪ ಹೊತ್ತು ಆಚೆ ಇಟ್ಟಿದ್ದೆ ಕೂಲ್ ಆಗಲಿ ಅಂತ. ಸೊ ಆವಾಗಲೇ ಇಡ್ಲಿ ತುಂಬ ಚೆನ್ನಾಗಿ ಎದ್ದೊಳುತ್ತೆ. ಸ್ವಲ್ಪ ಕೂಲ್ ಆದಮೇಲೆ ಬಿಸಿ ಇದ್ದಾಗೆ ತೆಗೆದ್ರೆ ಒಂಥರ ಅಲ್ಲಲ್ಲೇ ಮೆತ್ಕೊಂಡ್ಬಿಡುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನೋಡಿ ಎಷ್ಟು ಸಖತ್ತಾಗಿ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಬಂದಿದೆ ಅಂದರೆ, ನೋಡಿ ಈ ಥರ ಪ್ರೆಸ್ ಮಾಡಿ ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ, ಹತ್ತಿ ಥರ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಈ ಬ್ಯಾಟರ್ ರೆಸಿಪಿ ನಿಮ್ಗೇನಾದರೂ ಬೇಕಂದರೆ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಶಾರ್ಟ್ ವಿಡಿಯೋದಲ್ಲಿ ಅಟ್ಲೀಸ್ಟ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬಿಸಿ ಬಿಸಿ ಇಡ್ಲಿ ಜೊತೆ ಈ ಚಟ್ನಿ ತಿಂತಾ ಇದ್ದರೆ ಚಳಿಗೆ ವೆದರ್ಗೆ ಸಖತ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಒಳ್ಳೆ ಬ್ರೇಕ್ಫಾಸ್ಟ್ ಇದ್ದರೆ ಆ ದಿನ ಫುಲ್ಲು ಒಂಥರ ಎನರ್ಜೆಟಿಕ್ ಆಗಿರ್ತೀವಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಬಿಸಿ ಬಿಸಿ ಇಡ್ಲಿನ ನಾನು ನನ್ನ ಹಸ್ಬೆಂಡ್ಗೆ ಹಾಕ್ಕೊಟ್ಟಿದ್ದಾಯಿತು. ಆ್ಯಂಡ್ ನಾನು ಕೂಡ ಟೇಸ್ಟ್ ಮಾಡ್ತೀನಿ ಹೆಂಗಿರುತ್ತೆ ಅಂತ ಲೈವ್ ಆಗಿ ನಾನು ನಿಮ್ಗೆ ಹೇಳ್ತೀನಿ. ಚಟ್ನಿ ಅಂತೂ ಸಕ್ಕತ್ತಾಗಿ ಬಂದಿದೆ, ಡೆಫಿನೆಟ್ಲಿ ಟ್ರೈ ಮಾಡಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗ್ಬೇಕಂತ ಹೇಳಿದ್ನಲ್ಲ, ಈವ್ನಿಂಗ್ ಆ್ಯಕ್ಚುಲಿ ನಾವು 2 ಟೆಂಪಲ್ಸ್ನ ಕವರ್ ಮಾಡಬೇಕು. ಸೊ ಅದಕ್ಕೆ ಇಮಿಡಿಯೇಟಾಗಿ ನಾನಿಲ್ಲಿ ಮನೆಯೆಲ್ಲ ನೀಟಾಗಿ ಗುಡಿಸಿ ಒರೆಸ್ಕೊತಾ ಇದ್ದೀನಿ. ಸ್ವಲ್ಪ ಫಿನಾಯ್ಲ್ ಎಲ್ಲ ಹಾಕಿ, ಪಾಪು ಇರೋದ್ರಿಂದ ತುಂಬ ಕೇರ್ಫುಲ್ಲಾಗಿರಬೇಕು. ಸೊ ನನಗೆ ಭಯ ಆಗುತ್ತೆ. ಸೊ ಅದಕ್ಕೋಸ್ಕರ ಜೆಮ್ಸ್ ಎಲ್ಲ ಏನಾದರೂ ಇದ್ದರೆ ಸತ್ತೋಗ್ಲಿ ಅಂತ ಫಿನಾಯ್ಲ್ ಎಲ್ಲ ಹಾಕಿ ನೀಟಾಗಿ ನಾನು ಮನೆ ಕೂಡ ಕ್ಲೀನ್ ಮಾಡಿಕೊಂಡೆ. ನಿಮ್ಮ ಮಾಪಕ್ಕೆ ಹೇಳೋದಾದರೆ ಗಾಲಾ ಬ್ರ್ಯಾಂಡ್ದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫಸ್ಟೆಲ್ಲ ನಾರ್ಮಲ್ ಮಾಪಲ್ಲಿ ಒರೆಸ್ತಾ ಇದ್ದೆ, ಫ್ಲೋರಲ್ಲೆಲ್ಲ ವಾಟರ್ ಹಂಗಂಗೆ ಇರ್ತಾ ಇತ್ತು. ಬಟ್ ಇದಂತೂ ಸಖತ್ತಾಗಿದೆ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಫೈನಲಿ ನಾನಿವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಟೈಮ್ ಇವಾಗ ಅರೌಂಡ್ ಒಂದು 4:30 ಆಗಿರ್ಬೋದು, 4:30 ಆಗಿತ್ತು. ಸೊ ಈ ಥರ ಒಂದು ಕುರ್ತಿನ ಹಾಕ್ಕೊಂಡಿದ್ದೀನಿ. ಇದು ನಾನು ಅಮೆಝಾನಲ್ಲಿ ತಗೊಂಡಿದ್ದು ಆರ್ಡರ್ ಮಾಡಿ. ಕುರ್ತಿ ಸೆಟ್ ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿದೆ. ಬಟ್ ನಾನೀಗ ಸ್ವಲ್ಪ ವೆಯ್ಟ್ ಗೇನ್ ಆಗಿರೋದ್ರಿಂದ ಸ್ವಲ್ಪ ಟೈಟ್ ಅಂತ ಅನ್ನಿಸ್ತಾ ಇತ್ತು. ಆ್ಯಕ್ಚುಲಿ ನಾನು ಬಿಫೋರ್ ಕನ್ಸೀವ್ ತಗೊಂಡಿದ್ದು ಲೂಸ್ ಥರ ಇತ್ತು. ಬಟ್ ಇವಾಗಂತೂ ಸ್ವಲ್ಪ ಟೈಟ್ ಆಗಿದೆ. ಆಫ್ಟರ್ ಡೆಲಿವರಿ ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ವೆಯ್ಟ್ ಪುಟ್ ಆನ್ ಆಗಿದ್ದೀನಿ. ಈಗ ನೋಡಿದ್ರೆ ನನ್ನ ಹೇರ್ಸ್ಗೆ ಸ್ವಲ್ಪ ಡ್ರೈ ಮಾಡ್ಕೊಳ್ಳೋಣ ಅಂತ ಲಿವೋನ್ ಅನ್ಸುತ್ತೆ, ಲಿವೋನ್ ಅವ್ರದ್ದು ಹೇರ್ ಹೀಟ್
ಪ್ರೊಟೆಕ್ಟಿಂಗ್ ಸ್ಪ್ರೇನ ಹಾಕ್ಕೊಂಡು ಸ್ವಲ್ಪ ನನ್ನ ಹೇರ್ ಸಿರಮ್ನ ಅಪ್ಲೈ ಮಾಡ್ತಾ ಇದ್ದೀನಿ, ಹೇರ್ ಸಿರಮ್ ಕ್ರೀಮ್ನ. ಆ್ಯಂಡ್ ನನ್ನ ಕೂದಲು ನೀವು ಬಿಫೋರ್ ನನ್ನ ಶಾರ್ಟ್ ವಿಡಿಯೋದಲ್ಲಿ ನೋಡಿದರೆ ಗೊತ್ತಿರುತ್ತೆ, ತುಂಬಾ ಲಾಂಗ್ ಇತ್ತು. ಆ್ಯಂಡ್ ಆಫ್ಟರ್ ಬೇಬಿ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು ಮೇಂಟೈನ್ ಮಾಡೋಕ್ಕೆ, ತಲೆ ಬಾಚೋಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಏರ್ ಆಯಿಲಿಂಗ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ, ಮೇಂಟೈನ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು. ಅದರಿಂದ ನಾನು ಹೇರ್ ಕಟ್ ಕೂಡ ಮಾಡಿಸಿದೆ ರೀಸೆಂಟಾಗಿ 1 ಮಂತ್ ಆಯಿತು. ಇವಾಗ ಇಷ್ಟಿದೆ. ನಾನು ಮಾಡಿಸಿರೋದು ಲೇಯರ್ ಕಟ್ಟು, ಅಂದರೆ ಬ್ಯಾಕ್ ಸೈಡ್ ಲೆಂತ್ ತುಂಬ ಏನು ಶಾರ್ಟ್ ಮಾಡಿಸಿಲ್ಲ, ಮೀಡಿಯಮ್ ಆಗಿ ನನಗೆ ಎಷ್ಟು ಬೇಕೋ ಅಷ್ಟು ಮಾಡಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ನನಗೆ ಈಸಿ ಅಂತ ಅನ್ನಿಸ್ತಾ ಇದೆ ಮೇಂಟೈನ್ ಮಾಡೋಕ್ಕೆ. ಈಗ ನಾನೀಗ ಅಗಾರ ಅವ್ರದ್ದು ಹೇರ್ ಡ್ರೈಯರ್ ಪ್ಲಸ್ ಹೇರ್ ಡ್ರೈಯರ್ ಕಮ್ ಹೇರ್ ಸ್ಟ್ರೈಟ್ನರ್ ಅಂತಲೇ ಹೇಳ್ಬೋದು. ಅದರಲ್ಲಿ ನನ್ನ ಕೂದಲನ್ನ ಡ್ರೈ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿದೆ, ಇದೊಂಥರ ನನಗೆ ಯಾವುದೋ ವಿಡಿಯೋದಲ್ಲಿ ರಿವ್ಯೂ ನೋಡಿಬಿಟ್ಟು ನಾನು ಆರ್ಡರ್ ಮಾಡಿದ್ದು, ವರ್ತ್ ಫಾರ್ ಪ್ರೈಸ್ ಅಂತಲೇ ಅನ್ನಿಸ್ತು. ಆ್ಯಂಡ್ ಇದು ಹೇರ್ ಸ್ಟ್ರೈಟ್ ಕೂಡ ಮಾಡುತ್ತೆ, ಅಟ್ ದ ಸೇಮ್ ಟೈಮ್ ನಮ್ಮ ಹೇರ್ನ ಡ್ರೈ ಕೂಡ ಮಾಡುತ್ತೆ. ಇದು ಹೀಟ್ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೆಟ್ ಮಾಡ್ಕೋಬೋದು. 3 ಆಪ್ಷನ್ ಏನೋ ಇರುತ್ತೆ. ಸ್ವಲ್ಪ ಸ್ವಲ್ಪ ಕೂದಲನ್ನೇ ಎತ್ಕೊಂಡು ಮಾಡಿಕೊಂಡ್ರೆ ಪೇಷನ್ಸಿಂದ ಚೆನ್ನಾಗಾಗುತ್ತೆ. ಬಟ್ ನನಗೆ ಟೈಮ್ ಇರಲಿಲ್ಲ, ಬೇಗ ಬೇಗ ರೆಡಿ ಆಗಬೇಕು. ನಾವಿವತ್ತು 2 ಟೆಂಪಲ್ನ ಕವರ್ ಮಾಡಬೇಕು. ಒಂದು ನಮ್ಮ ಮನೆಯಿಂದ ಒಂದು 15 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ಥರ್ಸ್ಡೇ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡು ಹೋಗ್ತಿರೋದು. ಆ್ಯಂಡ್ ಅದನ್ನು ಮುಗಿಸ್ಕೊಂಡು ಈವ್ನಿಂಗ್ ನಾವು ಹೋಗಬೇಕಾಗಿರೋದು ಅಯ್ಯಪ್ಪ ಸ್ವಾಮಿ ಟೆಂಪಲ್. ಅದು ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು. ಸೊ 2 ಟೆಂಪಲ್ನ ಕವರ್ ಮಾಡಬೇಕು ಅಂತ. ಸೊ ಬೇಗ ಬೇಗ ನಾನಿಲ್ಲಿ ಪಾರ್ಟಿಷನ್ ಥರ ಏನು ಮಾಡ್ತಾ ಇಲ್ಲ, ಸ್ವಲ್ಪ ಸ್ವಲ್ಪನೇ ತಗೊಂಡು ಬೇಗ ಬೇಗನೆ ಮಾಡ್ಕೋತಾ ಇದ್ದೀನಿ. ನನ್ನ ಜೊತೆ ನನ್ನ ಬೇಬಿ ಕೂಡ ವಾಯ್ಸ್ ಓವರ್ ಕೊಡ್ತಾ ಇದೆ, ಅದು ಕೂಡ ನನ್ನ ಪಕ್ಕದಲ್ಲೇ ಇದೆ. ಸೊ ನಿಮ್ಗೆ ಇಡೀ ವಿಡಿಯೋದಲ್ಲಿ ನನ್ನ ಬೇಬಿ ವಾಯ್ಸ್ ಕೂಡ ಕೇಳಿಸ್ತಾ ಇರುತ್ತೆ. ಲಾಂಗ್ ಹೇರ್ ಇದ್ದರೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು, ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ತುಂಬ ವರ್ಷದಿಂದ ನಾನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೆ ಲಾಂಗ್ ಹೇರ್. ನನಗೆ ಅಷ್ಟು ಕಷ್ಟ ಅನಿಸ್ತಾ ಇರಲಿಲ್ಲ. ಬಟ್ ಬೇಬಿ ಆದಮೇಲೆ ತುಂಬಾ ಕಷ್ಟ ಅನಿಸ್ತಾ ಇತ್ತು. ಅದಕ್ಕಂತಲೇ ನಾನು ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಹೇಳಿದ್ರು ಹೇರ್ ಕಟ್ ಮಾಡಿಸು, ಹೆಂಗೆ ಮೇಂಟೈನ್ ಮಾಡ್ತೀಯಾ ಹಾಗೆ ಹಿಂಗೆ ಅಂತ. ಬಟ್ ನಾನು ಮಾಡಿಸಿರ್ಲಿಲ್ಲ. ನಾನು ಮಾಡ್ತೀನಿ ಅಂತ ತುಂಬ ಲಾಂಗ್ ಹೇರ್ನ ತುಂಬ ವರ್ಷದಿಂದ ನಾನು ಮೇಂಟೈನ್ ಮಾಡ್ತಾಯಿದ್ದೆ. ಬಟ್ ಈಗ ನನ್ನ ಕೈಯಲ್ಲಿ ಆಗಲ್ಲ ಅಂದಾಗ ನಾನು ಹೋಗಿ ಹೇರ್ ಕಟ್ ಮಾಡಿಸಿದ್ದು. ನನಗೆ ಇವಾಗ ಏನೂ ಪ್ರಾಬ್ಲಮ್ ಇಲ್ಲ, ಬೇಗನೆ ಬೆಳ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ನನಗೆ ಹೇರ್ ಗ್ರೋತ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಫೈನಲಿ ಆಯಿತು, ಈ ಥರ ಡ್ರೈ ಮಾಡ್ಕೊಂಡಿದ್ದೀನಿ. ಒಂದು 70% ಡ್ರೈ ಆಗಿತ್ತು, ನಾಟ್ ಕಂಪ್ಲೀಟ್ಲಿ. ಇಟ್ಸ್ ಓಕೆ ಅಂತ ಅಂದ್ಕೊಂಡು ಸಾಕು ಅಂತ ಬೇಗ ಬೇಗ ರೆಡಿ ಆಗ್ತಾ ಇದ್ದೆ. ಸೊ ಈ ಥರ ರೆಡಿ ಆಗಿದ್ದೀನಿ, ಒಂದು ಬಿಂದಿ ಇಟ್ಕೊಂಡು. ಸೊ ಒಂದು ಕ್ಲಿಪ್ ಹಾಕ್ಕೊಂಡು ಈ ಥರ ಲೂಸ್ ಹೇರ್ನ ಬಿಟ್ಟಿದ್ದೀನಿ. ಸೊ ನಾನಂತೂ ಇವಾಗ ರೆಡಿ. ಸೊ ಇವಾಗ ಮನೆ ಬಿಡಬೇಕು. ಗೈಸ್ ಇವಾಗ ಎಷ್ಟು ಟೈಮು? 5:10 ಆಗ್ತಾ ಇದೆ. ಸೊ ವಿ ಆರ್ ಗೋಯಿಂಗ್ ಟು ಟೆಂಪಲ್. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಇಲ್ಲೇ ಆನೆಕಲ್ ಹತ್ರ. ನನ್ನ ಕ್ಯೂಟಿ ಜೊತೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ನಮ್ಮ ಪಾಪನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಅಕ್ಕಪಕ್ಕ ಇರೋ ದೇವಸ್ಥಾನಕ್ಕೆ ಹೋಗಿದ್ದೀವಿ, ಬಟ್ ಇದು ನಿಯರ್ ಬೈ, ನಮಗೆ ಅಷ್ಟೊಂದೇನು ದೂರ ಆಗಲ್ಲ. ಸೊ ಬನ್ನಿ, ಹಾಗಾದರೆ ದೇವಸ್ಥಾನದಲ್ಲಿ ಸಿಗ್ತೀನಿ, ನೋಡೋಣ. ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ಕೂಡ ಆ ದೇವಸ್ಥಾನಕ್ಕೆ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಇವತ್ತು ಗುರುವಾರ ಅಲ್ವಾ, ಅದಕ್ಕೋಸ್ಕರ ರಶ್ ಇರುತ್ತಾ ಏನಂತ ಗೊತ್ತಿಲ್ಲ. ಥರ್ಸ್ಡೇ ಆಗಿರೋದ್ರಿಂದ ಆ್ಯಸ್ ಯೂಶ್ವಲ್ ರಶ್ ಇರಬಹುದು, ವಿಲ್ ಸಿ. ಸೊ ದೇವಸ್ಥಾನದಲ್ಲಿ ನಾನು ನಿಮಗೆ ಸಿಗ್ತೀನಿ. ಲಾಂಗ್ ರೈಡ್ ಹೋಗ್ಬೇಕು ಅನಿಸ್ತಾ ಇದೆ, ಬಟ್ ಟೈಮೇ ಸಿಗ್ತಾ ಇಲ್ಲ. ಹೌದಾ, ಇವಾಗ ಹೋಗ್ತಾ ಇದೀವಲ್ಲ. ಇದು ಲಾಂಗ್ ಆಯಿತು. ನಮಗೆ ಸ್ವಲ್ಪ ಲಾಂಗೇ ಅಲ್ವಾ? 15 ಕಿಲೋಮೀಟ್ರ್ ಐತೆ ಲಾಂಗ, 20 ಕಿಲೋಮೀಟ್ರ್. ಪಾಪು ಇರೋದ್ರಿಂದ ಎಲ್ಲೂ ಹೋಗೋಕೆ ಆಗ್ತಾ ಇಲ್ಲ. ಸೊ ಪಾಪುಗಿನ್ನೂ ಇವಾಗ ಜಸ್ಟ್ 4 ಮಂತ್ಸ್ ಅಷ್ಟೇ. ಅವಳಿಗೆ ಒಂದು 6 ಮಂತ್ಸ್ ಮುಗಿದೋದ್ರೆ, 6 ಮಂತ್ಸ್ ಕಂಪ್ಲೀಟ್ ಆದರೆ ಆವಾಗ ನಾವು ಯಾವುದಾದ್ರೂ ಟ್ರಿಪ್ಗೆ ಪ್ಲ್ಯಾನ್ ಮಾಡ್ಬೋದು ತಾನೇ.
ದೇವಸ್ಥಾನಕ್ಕೆ, ಅಲ್ಲಿ ನಾನು ನಿಮಗೆ ಸಿಗ್ತೀನಿ. ಆದರೆ ದೇವ್ರನ್ನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅಲೋ ಮಾಡಿದ್ರೆ ನೋಡೋಣ. ಆ್ಯಂಡ್ ಕಾರ್ನ ಪಾರ್ಕ್ ಮಾಡಿಬಿಟ್ಟು ನಾವಿವಾಗ ಫೈನಲಿ ಇಲ್ಲಿ ಆಪೋಸಿಟ್ ಇದೆ ನೋಡಿ, ದೇವಸ್ಥಾನ ಕಾಣಿಸ್ತಾ ಇದೆ. ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 6:30 ಆಗೋಗಿತ್ತು ಟೈಮು. ಇದು ಏನಂದರೆ ಶನಿಮಹಾತ್ಮ ದೇವಸ್ಥಾನದಲ್ಲೇ ರಾಘವೇಂದ್ರ ಸ್ವಾಮಿ ಮತ್ತು ಶಿವ ಎಲ್ಲರೂ ಇದ್ದಾರೆ, ಎಲ್ಲ ದೇವರುಗಳು ಇದ್ದಾರೆ. ಫಸ್ಟ್ ನಾವಿಲ್ಲಿ ಶನಿ ಮಹಾತ್ಮನ ದರ್ಶನ ಮಾಡಿಕೊಂಡು ತುಂಬ ಚೆನ್ನಾಗಿ ದರ್ಶನ ಆಯಿತು. ಆ್ಯಂಡ್ ದೊಡ್ಡ ದೇವಸ್ಥಾನ ಅಂತಲೇ ಹೇಳ್ಬೋದು. ಅದಾದಮೇಲೆ ಇಲ್ಲೂ ರಾಘವೇಂದ್ರ ಸ್ವಾಮಿ ಟೆಂಪಲ್, ಅದರ ಪಕ್ಕ ಶಿವನ ದೇವಸ್ಥಾನ ಇದೆ. ಆ್ಯಂಡ್ ಅದ್ರ ಪಕ್ಕ ನವಗ್ರಹನೂ ಕೂಡ ಇದೆ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿರೋ ಅಷ್ಟು ರಶ್ ಇರಲಿಲ್ಲ. ನಾನು ಅಂದ್ಕೊಂಡೆ ಥರ್ಸ್ಡೇ ತುಂಬ ರಶ್ ಇರ್ತಾರೆ ಅಂತ ಅಂದ್ಕೊಂಡೆ, ಬಟ್ ಇಲ್ಲ, ರಶ್ ಏನಿರಲಿಲ್ಲ. ದೇವ್ರ ದರ್ಶನ ನೋಡಿ ಎಷ್ಟು ಚೆನ್ನಾಗಾಯಿತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಚಂದ್ರಪುರ ರೀಚ್ ಆದ್ವಿ. ಮಾಡಲಿ ಅಂತ ಚಂದ್ರಪುರ ರೀಚ್ ಆಗಿ ನನಗೆ ಗೋಬಿ ಮತ್ತು ಪಾನಿಪುರಿ ತಿನ್ಬೇಕಂತ ಅನ್ನಿಸ್ತು, ಬಟ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ತಿನ್ಕೊಂಡು ನೆಕ್ಸ್ಟ್ ನಾ ಹೊರಟಿದ್ದು ನಮ್ಮ ಮನೆ ಹತ್ರ ಇರೋವಂಥ ಟೆಂಪಲ್ಗೆ. ಅಂತ ನಾನು ಹೇಳಿದ್ನಲ್ಲ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಆ್ಯಕ್ಚುಲಿ ಮನೆಗೆ ಹೋಗಿ ಪಾಪದ್ದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು, ತುಂಬ ಚಳಿ ಆಗುತ್ತಲ್ವ, ದೇವಸ್ಥಾನಕ್ಕೆ ಹೋಗಿ ಬರೋದು ಎಷ್ಟೊತ್ತಾಗುತ್ತೋ ಅಂತ ಅಂದ್ಕೊಂಡು ಪಾಪದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಬೆಚ್ಚಗಿರೋ ಬಟ್ಟೆ ಎಲ್ಲ ಹಾಕ್ಕೊಂಡು ನಾವು ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಗೋಶಾಲೆನೂ ಇತ್ತು. ನಾನು ಕೂಡ ಹಸುಗೆ ಹುಲ್ಲನ್ನು ತಿನ್ಸೋಣ ಅಂತ ಹೋದೆ. ಅಲ್ಲಿ ಅದು ತಗೊಂಡ್ಲಿಲ್ಲ, ನೋಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ಬರ್ತಾ ಇದ್ದಾರಲ್ಲ, ಇವರು ನನ್ನ ಮದರ್ ಇನ್ ಲಾ. ಸೊ ಅವರು ತೋರಿಸ್ತಾ ಇದ್ರು, ಅವ್ರು ಆಲ್ಮೋಸ್ಟ್ 1 ವೀಕಿಂದ ದೇವಸ್ಥಾನದಲ್ಲೇ ಸ್ಟೇ ಆಗಿದ್ದಾರೆ. ಸೊ ಇಲ್ಲಿ ನನ್ನ ನೆಚ್ಚಿನ ದೇವರು ಆಂಜನೇಯಂದು ವಿಗ್ರಹ ಕೂಡ ಇತ್ತು. ನಾನು ಅದನ್ನು ಕೂಡ ಶೂಟ್ ಮಾಡಿಕೊಂಡೆ. ನಾನು ಇದಕ್ಕೆ ಹುಲ್ಲನ್ನು ಕೊಡಕ್ಕೆ ಹೋಗ್ತಾ ಇದ್ದೆ, ತುಂಬ ಟ್ರೈ ಮಾಡಿದೆ, ಬಟ್ ಅದು ನನ್ನ ಕೈಯಿಂದ ತಗೊಂಡಿಲ್ಲ. ಸೊ ಅಲ್ಲಿಂದ ದೇವ್ರ ಪೂಜೆ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ನಾವು ದೇವಸ್ಥಾನದ ಒಳಗಡೆ ಬಂದ್ವಿ. ನೋಡ್ತಿರ್ಬೋದು, ಅಯ್ಯಪ್ಪ ಸ್ವಾಮಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಆ್ಯಂಡ್ ದೀಪಾರಾಧನೆ ಎಲ್ಲ ಮಾಡಿದ್ರು. ಸಖತ್ತಾಗಿತ್ತು, ತುಂಬ ಚೆನ್ನಾಗಿ ದೇವ್ರು ಕಾಣಿಸ್ತಾ ಇದ್ರು. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲಿ ತುಂಬ ಜನ ಮಾಲೆ ಹಾಕಿದ್ರು. ಈಗ ಸೀಸನ್ ಅಲ್ವಾ ಅದು, ಎಲ್ಲರೂ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಮಾಲೆ ಹಾಕ್ಕೊಂಡು ಹೋಗ್ತಾರೆ ಟೆಂಪಲ್ಗೆ. ಸೊ ಮಾಲೆ ಹಾಕಿರೋರು ತುಂಬ ಜನ ಅವರೇ ಇದ್ರು. ಅವರು ಮತ್ತು ಅವ್ರ ಫ್ಯಾಮಿಲಿ ಕಡೆಯಿಂದ ಸ್ವಲ್ಪ ಜನ ಬಂದಿದ್ರು. ಆ ಥರ ತುಂಬ ಚೆನ್ನಾಗಿತ್ತು ಟೆಂಪಲಲ್ಲಿ. ಸೊ ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ನಾನು ಕೂಡ ದೇವ್ರನ್ನ ನೋಡ್ತಾನೇ ಇರಬೇಕಂತ ಅನಿಸುತ್ತೆ. ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನೋಡಿ ಭಜನೆ ನಡೀತಾ ಇತ್ತು ದೇವ್ರದ್ದು. ದೇವಸ್ಥಾನದಲ್ಲಿ ಅನ್ನದಾನ ನಡೀತಾ ಇತ್ತು. Jan 14th ಇದೇ ಥರ ಇರುತ್ತೆ. 3 ಟೈಮ್ಸ್ ಕೂಡ ಊಟ ಇರುತ್ತೆ. ಬಟ್ ನಾವು ಹೋದಾಗ ಕೂಡ ನೈಟ್ ಡಿನ್ನರ್ ಕೂಡ, ಅಂದರೆ ಪ್ರಸಾದ ನಡೀತಾ ಇತ್ತು. ಮಾಲೆ ಹಾಕಿರುವಂಥ ಎಲ್ಲ ಸ್ವಾಮಿಗಳು ಇಲ್ಲೇ ತಿನ್ನೋದು. ಸೊ ನಾವು ಕೂಡ ಒಳ್ಳೆ ಪ್ರಸಾದನ ತಿನ್ಕೊಂಡು, ಇಲ್ಲಿ ನೋಡ್ತಿರ್ಬೋದು ಬೆಲ್ಲದನ್ನ, ಬಿಸಿಬೇಳೆ ಬಾತ್, ಮತ್ತು ಕಡಲೆಕಾಳ್ದು ಪಲ್ಯ, ಕಡಲೆಕಾಳು ಉಸ್ಲಿ, ಮತ್ತು ಇನ್ನೊಂದು ಥರ ಏನೋ ಕಾಳು ಗೊಜ್ಜು, ರೈಸ್, ಸಾಂಬಾರೆಲ್ಲ ಹಾಕಿದ್ರು. ಸೊ ತುಂಬಾ ಚೆನ್ನಾಗಿತ್ತು. ದೇವರ ಪ್ರಸಾದ ತಿನ್ಕೊಂಡು ನಾವು ಕೂಡ ಮನೆ ಕಡೆ ಹೊರಟ್ವಿ. ಮನೆ ರೀಚ್ ಆಗೋ ಅಷ್ಟೊತ್ತಿಗೆ ಅರೌಂಡ್ 10 o'clock ಆಗಿತ್ತು. ಸೊ ಅಷ್ಟೇ ಇವತ್ತಿನ ವಿಡಿಯೋ, ಇವತ್ತಿನ ನನ್ನ ಡೈಲಿ ವ್ಲಾಗ್. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಒಂದು ಲವ್ ಆ್ಯಂಡ್ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಸೊ ಕೀಪ್ ಸಪೋರ್ಟಿಂಗ್ ಅಂತಲೇ ಕೇಳ್ಕೊತೀನಿ. ಸೊ that's it for the day. Thanks for watching. See you in the next video. Bye.